ನಿನ್ನೆನೇ ಊರಿಂದ ಬಂದ್ವಿ. ಊರಿಂದ ಬಂದಮೇಲೆ ನಿಮ್ಗೆ ಯೂಸ್ ಮಾಡಲಿಲ್ಲ ನಾನು. ಜರ್ನಿ ಮಾಡಿ ಸುಸ್ತಾಯಿತು ಅಂತ ಮಲ್ಕೊಂಬಿಟ್ಟೆ ಆಗ. ಈಗ ಬೆಳಗ್ಗೆ ಆಲ್ಮೋಸ್ಟ್ ನೆಲ ಎಲ್ಲ ಗುಡಿಸಿ ತೊಳೆದು ಕ್ಲೀನ್ ಮಾಡಾಯಿತು ಮನೆಯದೆಲ್ಲ. ಹೀಗೆ ತಿಂಡಿ ಮಾಡ್ತಾಯಿದ್ದೀನಿ. ಆಗಲೇ 8 ಗಂಟೆ ಆಗಿದೆ. ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೆ. ಬಿಸಿಬೇಳೆ ಬಾತ್ ಪೌಡ್ರು, ಇದು ಗೋಡಂಬಿ ಇಟ್ಟಿದ್ದೀನಿ. ಬಿಸಿಬೇಳೆ ಬಾತಿಗೆ ನಾನಿಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋವಂಥ ಬಿಸಿಬೇಳೆ ಬಾತ್ ನಂಗೆ ತುಂಬ ಇಷ್ಟ. ನಾನು ಚೆನ್ನಾಗಿ ಮಾಡ್ತೀನಿ ಇದನ್ನು. ನೋಡಿ, ಇಂಗ್ರೀಡಿಯೆಂಟ್ಸನ್ನು ನಾನು ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ. ಬೆಳಗ್ಗೆನೇ ಕೆಲಸ ಜಾಸ್ತಿ. ಮಗಳು ಸ್ಕೂಲಿಗೆ ಹೋಗೋದ್ರಿಂದ, ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರಿಂದ ಡೀಟೇಲಾಗಿ ಬೆಳಗ್ಗೆ ಹೊತ್ತು ವೀಡಿಯೋಸ್ ಮಾಡೋಕ್ಕೆ ಆಗೋಲ್ಲ. ಅದರಲ್ಲೂ ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಶೇಂಗಾ, ಗೋಡಂಬಿ ಇದ್ದಾವೆ. ಮತ್ತು ಸ್ವಲ್ಪ ಒಂದೊಂದು ಸ್ಪೂನಷ್ಟು ನಾನು ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ ಅದು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಮಗಿಷ್ಟ ಆಗುತ್ತೆ, ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ತರಕಾರಿ ಎಲ್ಲ ಅಕ್ಕಿ ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೀನಿ. ಡೀಟೇಲಾಗಿ ತೋರ್ಸೋಕ್ಕೆ ಆಗೋಲ್ಲ. ನೋಡಿ, ಇದಕ್ಕೆ ನಾನು ಅಕ್ಕಿ ಅರ್ಧ ಪಾವು ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ನಾನು ಅದರಲ್ಲಿ ಅರ್ಧ ಪಾವು ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು ಹೆಸರುಬೇಳೆ ಹಾಕಿದ್ದೀನಿ. ಯಾಕಪ್ಪ ಅಂದರೆ ಗ್ರೇವಿ ನಾವು ಬಿಸಿಬೇಳೆ ಬಾತ್ ಮಾಡಿದಾಗ ಒಂದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು, ಬಟಾಣಿ, ನಾನು 1 ಈರುಳ್ಳಿ, 1 ಟೊಮೊಟೊ ಹಾಕ್ಬಿಟ್ಟು ನಾನು 2-3 ವಿಶಿಲ್ ತೆಗೆದಿದ್ದೀನಿ. ಇದನ್ನು 3 ವಿಶಿಲ್ ಆಗಿದೆ. ಇಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ನಾನು ನೆನೆಸಿದ್ದೀನಿ. ಬಿಸಿನೀರು ಹಾಕಿ ನೆನೆಸಿದ್ದೀನಿ. ತೊಳೆದ್ಬಿಟ್ಟು ಮತ್ತು ನಾನು ಬೇರೆ ನೀರಲ್ಲಿ ಇದನ್ನು ಹಾಕ್ತೀನಿ. ಕಲರ್ ನೋಡಿ ಎಷ್ಟು ಸಗದ ಬಂದಿದ್ದಾರೆ. ಎಲ್ಲರೂ ಸೂಪರಾಗಿದೆ. ಸ್ವಲ್ಪ ಟೀಗೆ ಇಟ್ಟಿದ್ದೀನಿ, ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲೇನೋ ಎಲೆ ಕುದಿಸೋಕೆ ಇಟ್ಟಿದ್ದಾರೆ ನಮ್ಮ ಮನೆಯವರು. ಏನು ಎಲೆ ಗೊತ್ತಿಲ್ಲ. ಏನಪ್ಪಾಜಿ? ಇಲ್ಲಿ ಬ್ಯಾಗಲ್ಲಿದೆ, ಬಾ ಕೊಡ್ತೀನಿ. ಒಂದೇ ಒಂದು ಸೆಕೆಂಡ್ ಆ ಕಡೆ ತಿರುಗಿದೆ. ಟೀ ಎಲ್ಲ ಚೆಲ್ಲೇ ಹೋಯ್ತು. ಬೆಳಗ್ಗೆಯಿಂದ ಇದು ಹಾಲು ಉಕ್ಕಿಸ್ದೆ, ಈಗ ಟೀ ಉಕ್ಕಿಸ್ದೆ. ಬೆಳಗ್ಗೆಯಿಂದ ಇದು 3ನೇ ಸರಿ ಅನ್ಸುತ್ತೆ ನಾನು ಗ್ಯಾಸ್ ಕ್ಲೀನ್ ಮಾಡ್ತಾ ಇರೋದು. ತಲೆ ಕೆಟ್ಟೇ ಹೋಯ್ತು. ನನ್ನ ಮಗಳು ಓದ್ಕೊಳ್ತಾ ಇದ್ದಾಳೆ. ಮಳೆ ಬರ್ತಾ ಇರೋದ್ರಿಂದ ಬೆಳಗ್ಗೆ ನಾನು 6:30 ಈಗ ಟೀ ಮಾಡಿದ್ದೀನಿ. ಟೀ ಕುಡಿಬೇಕು. ಏನು ಮಾಡೋದು, ಈ ಟೀನೂ ಸಮೇತ ಬಿಡೋಕ್ಕಾಗ್ತಾ ಇಲ್ಲ ನನಗೆ. ತರಕಾರಿ ಸಾಂಬಾರು ಮಾಡಿದ್ದೆ, ರಾತ್ರಿ ಉಳಿದಿದೆ, ಅದು ಬಿಸಿಗೆ ಮಾಡ್ತಾಯಿದ್ದೆ. ಓದ್ಕೊತಾ ಇದ್ದಾಳೆ. ಬಿಸ್ಕೆಟ್ ಬೇಕಂತೆ. ಯಾಕೆ ತಿರುಗಿ ಸಖತ್ತು ಮಳೆ ಬರ್ತಾಯಿದೆ. ತುಂಬ ಜೋರು ಮಳೆ ಬರ್ತಾಯಿದೆ. ಎಷ್ಟು ಮಳೆ ಅಂತಂದರೆ ಸೌಂಡಿಗೆ ನಾನು ಮಾತಾಡೋದೇ ಕೇಳ್ತಾ ಇಲ್ಲ, ಅಷ್ಟು ಜೋರಾಗಿ ಮಳೆ ಬರ್ತಾಯಿದೆ ನೋಡಿ. ಅಲ್ಲಿ ಬಾ.
ಶಂಖ ತಿರುಪತಿಯಿಂದ ತರಿಸಿದ್ದೀವಿ. ನಮ್ಮ ಅತ್ತೆ ತಮ್ಮನ ಮಗ ಮುದ್ರೆ ಓದ್ತಿದ್ದಾನೆ, ಅವನಿಗೆ ಇದನ್ನು ಕೊಡಬೇಕು ಅಂತೇಳಿ ತಿರುಪತಿಯಿಂದ ನಮ್ಮ ಅತ್ತೆ ತರಿಸಿದ್ದಾರೆ. ಅದನ್ನು ಕೊಡಬೇಕು ಅಂತ ಅವನ್ನ ಊರಿಂದ ಕರೆಸಿದ್ವಿ. ಹಂಗಾಗಿ ಈಗ ಅವನಿಗೆ ಕೊಟ್ಟು ಕಳ್ಸೋಣ ಅಂತ ನಮ್ಮ ಅತ್ತೆ ಬಟ್ಟೆ ಶಂಖ ಎಲ್ಲ ಕೊಟ್ಟು ಅವನಿಗೆ ಎಣ್ಣೆ ಹಾಕ್ಬಿಟ್ಟು ಮಡ್ಲಕ್ಕಿ ಕೊಟ್ಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಕೊಡ್ತಾ ಇದ್ದಾರೆ. ಈ ಥರ ಅವರೇ ತಗೊಳ್ಳೋಂಗಿಲ್ಲ, ಬೇರೆಯವ್ರು ಕೊಡಿಸ್ಬೇಕು ಅಂತೇಳಿ ನಾವು ತಂದಿರೋಂಥದ್ದು. ಕೊಡಿದ್ದೀನಿ ಬದನೆಕಾಯಿ ಫ್ರೆಶ್ ಆಗಿದ್ದಾವೆ, ಚೆನ್ನಾಗಿದ್ದಾವೆ ಮಾತ್ರ. ಹಂಗಾಗಿ ಎಣ್ಗಾಯಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ kg ಮೇಲಿದ್ದಾವೆ. ಬೇಕು ನಮ್ಮ ಮನೆಗೆ ಇಷ್ಟು, ಎಲ್ಲರಿಗೂ ಎಣ್ಗಾಯಿ ಇಷ್ಟ. ಹಾಗೆ ನನ್ನ ಮಗಳು ಸ್ಕೂಲಿಗೂ ತಗೊಂಡೋಗ್ತಾಳೆ. ಅವ್ಳ ಫ್ರೆಂಡ್ಸಿಗೆ ನಾನು ಮಾಡೋ ಎಣ್ಗಾಯಿ ತುಂಬ ಇಷ್ಟ ಅಂತೆ. ಹಂಗಾಗಿ ನನಗೂ ತೊಗೊಂಬ ಅಂತ ಹೇಳಿದ್ಲು ಮತ್ತು ಅವಳಿಗೂ ಸ್ವಲ್ಪ ಮಾಡಿಕೊಡ್ತೀನಿ. ಹಂಗಾಗಿ ನಾನಿಲ್ಲಿ ನೀರಿಗೆ ಸ್ವಲ್ಪ ಉಪ್ಪಾಕಿ ಇಟ್ಟಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ಹಾಕಬೇಕು. ಟೀ ಕುದೀತಾ ಇದೆ, ಟೀ ಕುಡಿಬೇಕು. 6 ಗಂಟೆ ಆಯ್ತು ಇವಾಗ. 6 ಗಂಟೆ ಸುಮಾರು 6:30 ಆಗಿರಬೇಕು. ನಾನು ಎದ್ದಿದ್ದೆ 6 ಗಂಟೆಗೆ. ನೋಡಿ, ರಾತ್ರಿ ಸೊಪ್ಪು ಸಾಂಬಾರು ಮಾಡಿದ್ದೆ. ಸೊಪ್ಪು ಪಾಲಕ ಮೆಂತ್ಯ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಇದೆ ಬಿಸಿ ಮಾಡಿ ತೆಗೆದಿಡಬೇಕು. ಸ್ವಲ್ಪ ನುಗ್ಗೆ ಸೊಪ್ಪು ತಿಂದಿದ್ರು ನೆನ್ನೆ ಸಂಜೆ. ರಾತ್ರಿ ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮೊಟ್ಟೆ ಫ್ರೈ ಮಾಡಿದ್ದೆ. ಇಲ್ಲಿ ಇದು ನಮ್ಮ ತೋಟದ್ದೇ ಎಲೆ. ಹಾಗೆ ನಿಂಬೆಹಣ್ಣು ನಮ್ಮ ತೋಟದ್ದೇ, ಮೆಣಸಿನ್ಕಾಯಿ ಎಲ್ಲ. ನಾನು ಓದ್ಕೊತಿದ್ದಾಳೆ. ಕೆಲಸ ಏನೂ ಆಗಿದೆ ಎಲ್ಲ ಇವಾಗ ಎದ್ದರೋದ್ರಿಂದ ಇನ್ಮೇಲೆ ಕೆಲಸ ಶುರು ಮಾಡಬೇಕು. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಮಳೆ ಇವತ್ತೊಂಚೂರು ಮಳೆ ಇಲ್ಲ, ಹಂಗಾಗಿ ಇವತ್ತು ಹಾಕಿದ್ದೀನಿ ರಂಗೋಲಿ. ವಾತಾವರಣ ಥರ ಕೂಲಾಗಿ ಚೆನ್ನಾಗಿದೆ ಅಲ್ಲ. ಅದನ್ನು ಸಾರಿಸ್ದೆ. ನೋಡಿ, ನಾನು ಒಂದಿಷ್ಟು ಕುರುಶೆಣ್ಣೆ ಕಾಳು, ಕೆಲವರು ಹುಚ್ಚೆಳ್ಳು ಅಂತಾರೆ, ನಮ್ಮ ಕಡೆ ನಾವು ಕುರುಶೆಣ್ಣೆ ಅಂತಾರೆ. ಒಂದಿಷ್ಟು ಕುರುಶೆಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತೀನಿ ಈಗ. ಇನ್ನು ಎಣ್ಣೆ ಏನೂ ಬೇಡ ಇದಕ್ಕೆ. ಈಗ ಎಲ್ಲ ಡ್ರೈ ರೋಸ್ಟೇ ಮಾಡ್ಕೊತೀನಿ ನಾನು. ಎಣ್ಣೆನೂ ಹಾಕ್ಕೋತಾರೆ ಕೆಲವರು, ನಾನೇನು ಎಣ್ಣೆ ಹಾಕಲ್ಲ. ಒಂದು ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಶೇಂಗಾ ಹಾಕಿದ್ದೀನಿ. ನೋಡಿ, 1 ಸ್ಪೂನಷ್ಟು ಗೋಡಂಬಿ ಪೀಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ. ಫ್ರೈ ಆಗಿದೆ. ಇದು ಇಷ್ಟ ಆದರೆ ಸಾಕು. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. 1.5 ಹಾಕಿದ್ದೀನಿ, 2 ಹೆಸರು ಜಾಸ್ತಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲ ಹಾಕಿದರೆ ಟೇಸ್ಟು ಸೂಪರಾಗಿರುತ್ತೆ. ನಾನು ಮಾಡ್ತಾನೆ ಇರ್ತೀನಿ ಯಾವಾಗೂ ಈ ಥರ. ನಂಗೆ ತುಂಬ ಇಷ್ಟ. ನನಗೆ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ. ನನ್ನ ಮಗಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಮೀಡಿಯಮ್ ಸೈಜಿಂದು 2 ಟೊಮೊಟೊ ಹಾಕಿದ್ದೀನಿ ನಾನು. ಇದೊಂದು ಸ್ವಲ್ಪ ಫ್ರೈ ಆಗಲಿ, ತುಂಬ ಏನಿಲ್ಲ, ಒಂಚೂರು ಫ್ರೈ ಆಗಲಿ ಸಾಕು. ಹಸಿದನ್ನೇ ಹಾಕಿ ಮಾಡ್ತಾರೆ, ನಾನು ಒಂಚೂರು ಫ್ರೈ ಮಾಡ್ತೀನಿ. ನಾನು ಹಸಿದು ಕೂಡ ಹಾಕಿ ಮಾಡ್ತೀನಿ, ಈಗೂ ಮಾಡ್ತೀನಿ. ಇನ್ನೊಂದು ಟೈಪು ಮಾಡ್ತೀನಿ, 3-4 ಟೈಪು ನಾನು ಎಣ್ಗಾಯಿ ಮಾಡ್ತೀನಿ. ಸ್ಪೆಷಲಿ ಇದು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಂಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾಯಿರ್ತೀನಿ ಯಾವಾಗಲೂ. ಟೊಮೊಟೊ ಈರುಳ್ಳಿ ಎಲ್ಲ ಉರಿತಾ ಇದೆ. ಅದು ಒಟ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಕಾಳು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇವೆರಡು ಹಾಕೋದ್ರಿಂದ ನ್ಯಾಚುರಲ್ ಆಗಿ ಟೇಸ್ಟ್ ಬರುತ್ತೆ. ಹಾಗೆ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ, ನಮ್ಮಮ್ಮ ಅವರೆಲ್ಲ ಮಾಡ್ತಾಯಿದ್ರಲ್ಲ, ಆ ಟೇಸ್ಟ್ ಬರುತ್ತೆ. ಸೂಪರಾಗಿರುತ್ತೆ ಮಾತ್ರ. ಇದು ಫ್ರೈ ಆಗ್ತಾಯಿದೆ. ನೋಡಿ, ಹಾಗೆ 1 ಏಲಕ್ಕಿ, 1-2 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಮಸಾಲೆ ಏನು ಹಾಕಲ್ಲ ನಾನು, ಜಾಸ್ತಿ ಥರ ಆಗ್ಬಿಡುತ್ತೆ ಅಂತ.
ಆಲ್ಮೋಸ್ಟ್ ಇದು ಆಗ್ತಾ ಬಂತು. ಸ್ವಲ್ಪ ಕಾಯಿ, ಕೊತ್ತಂಬರಿ, ಶುಂಠಿ ಇದನ್ನು ನಾನು ಹುರಿಯೋಕೆ ಹಾಕೊತಾ ಇದ್ದೀನಿ. ನೋಡಿ, ಸ್ವಲ್ಪನೇ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನ್ ಹುಳಿ ಟೊಮೊಟೊ 2 ಹಾಕಿದ್ದೀನಿ. ನೋಡಿ, ಸ್ವಲ್ಪ ಹುಣಸೆಹಣ್ಣು, ತುಂಬ ಏನು ಹಾಕಿಲ್ಲ ಹುಣಸೆಹಣ್ಣು. ಸ್ವಲ್ಪ ಕಾಯಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲನೂ. ಇದು ಕೂಡ ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಹುರಿದಿರೋ ಅಂಥದ್ದೆಲ್ಲ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊತೀನಿ ನಾನೀಗ. ಸ್ವಲ್ಪ ಖಾರದ ಪುಡಿ, ಉಪ್ಪು ಎರಡನ್ನೂ ನಾನು ಖಾರದ ಪೌಡ್ರು, ಖಾರದ ಪುಡಿ, ಉಪ್ಪು, ಎಣ್ಣೆ, ಸ್ವಲ್ಪ ಧನಿಯಾ, ಇನ್ನೊಂದು ಸಾಂಬಾರು ಪೌಡ್ರು ಮತ್ತು ಅರಿಶಿನ ಇಷ್ಟು ಹಾಕಿ ರುಬ್ತಾ ಇದ್ದೀನಿ. ಎಣ್ಣೆ ಯಾಕಪ್ಪ ಹಾಕೋದು ಅಂದರೆ ಈ ಮಸಾಲೆ ಎಲ್ಲ ಕ್ಲೀನಾಗಿ ಎಲ್ಲ ಬ್ಲೆಂಡ್ ಆಗುತ್ತೆ. ಹಾಗೆ ನಾವು ಮುಳುಗಾಯಿಗೆ ಮಸಾಲೆ ತುಂಬಬೇಕಾದ್ರೆ ಎಲ್ಲ ಕಡೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಸಾಲೆ ಎಲ್ಲ ರುಬ್ಕೊಂಬಂದೆ. ನೋಡಿ, ಹಾಗೆ ಇಲ್ಲಿ ಸ್ವಲ್ಪ ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣ ಟೊಮೊಟೊ ಎರಡನ್ನೂ ರುಬ್ಕೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಸರಿ, ಇಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ ಬಿಸಿಗೆ. ಈಗ ಎಣ್ಣೆ ಹಾಕ್ತೀನಿ. ನೋಡಿ, ಎಣ್ಣೆ ಹಾಕಿದ್ದೀನಿ. ನಾನು ರುಬ್ಬೋಕ್ಕೂ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕಿದ್ದೆ. ಎಣ್ಗಾಯಿ ಅಲ್ವ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಆದ್ರೂ ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೀನಿ. ಜಾಸ್ತಿ ಎಣ್ಣೆ ಬೇಡ ತಿನ್ನೋದು ಅಂತ ಅಷ್ಟೆ. ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಮಸಾಲೆ ಎಲ್ಲ ಮುಳುಗಾಯಿಗೆ ತುಂಬ್ಕೊತೀನಿ ನಾನು. ಚೆನ್ನಾಗಿದೆ, ಆಯಿತು. ಒಂದು ಟೈಮ್ ಅದಕ್ಕೀಗ ಮಸಾಲೆ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ. ನನಗೆ ಅನ್ನಕ್ಕೂ ಬೇಕಿದ್ದು ರೊಟ್ಟಿ ಮತ್ತು ಅನ್ನಕ್ಕೆ. ಇದ್ರ ಜೊತೆ ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ, ಸೂಪರಾಗಿರುತ್ತೆ. ಇದು ಆಂಧ್ರ ಸ್ಟೈಲ್ ಎಣ್ಗಾಯಿ. ನನಗೆ ಚಿತ್ರದುರ್ಗದಲ್ಲಿದ್ದಾಗ ನಮ್ಮ ಪಕ್ಕದ ಮನೆಯವರು ಆಂಧ್ರದವರು, ಅವ್ರು ಹೇಳ್ಕೊಟ್ಟಿದ್ದು. ತುಂಬ ಚೆನ್ನಾಗಿರುತ್ತೆ ಇದು. ನಾನು ಸುಮಾರು ಸತಿ ಮಾಡಿದ್ದೀನಿ, ನೀವು ಮಾಡ್ಕೊಳ್ಳಿ. ಈ ಸ್ಟೈಲಲ್ಲಿ ಸೂಪರಾಗಿ ಬರುತ್ತೆ. ಇನ್ನೂ ನನ್ನ ಚಾನಲ್ನ ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು 2 ವಿಶಿಲಾದರೆ ಸಾಕು. ಜೋಳದ ರೊಟ್ಟಿ ಎಣ್ಗಾಯಿ ರೊಟ್ಟಿ ರೆಡಿ ಆಯಿತು. ನನ್ನ ಮಗಳು ಸ್ಕೂಲಿಗೆ ಹೊರಟಳು, ಅವಳಿಗೆ ಹಾಕ್ಕೊಟ್ಟಿದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಕಾಣ್ತಿದೆಯಲ್ಲ. ಕಲರು ಹಾಗೆ ಇರುತ್ತೆ, ಸೂಪರಾಗಿದೆ. ಎಲ್ಲ ಚೆನ್ನಾಗಿದೆ, ರೊಟ್ಟಿನೂ ಚೆನ್ನಾಗಿದೆ. ಕಂಟಿನ್ಯೂ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.